ಸಾಗರಿಕಾ ಸರ್. ನನ್ನ ಹೆಸರು ಸಾಗರಿಕಾ. ಮೋಹನ್ ಬಣ್ಣಜ್ಜಿ ಅನ್ನೋವಂಥ ವ್ಯಕ್ತಿಯ ಸೊಸೆ. ಸೊ ನಾವು 16ನೇ ತಾರೀಕು ಭಾನುವಾರ ತಿರುಪತಿಗೆ ಅಂತ ಎಲ್ಲ ಮನೆಯಿಂದ ಹೊರಟ್ವಿ. ಬೆಂಗಳೂರಿಗೆ ಹೋಗಿ ತಿರುಪತಿಗೆ ಹೋಗಬೇಕು ಅಂತ ಅಂದು, ನಮ್ಮ ಮನೆಯವರು ಅವರ ಫ್ರೆಂಡಿನ ಬರ್ಡೇ ಇದೆ ಅಂತ ಅಂದು ಅವ್ರು ಬರಲಿಲ್ಲ, ಬೇರೆ ಎಲ್ಲರೂ ಹೊರಟ್ವಿ. ಸೊ ಜರ್ನಿ ಮಾಡುವಾಗ ಜ್ಯುವೆಲ್ರಿ ಹಾಕ್ಕೊಳ್ಳೋದು ಸೇಫ್ ಅಲ್ಲ ಅಂತ ಅನಿಸ್ಬಿಟ್ಟು ದೊಡ್ಡ ತಾಳಿ ಚೈನನ್ನು ಮತ್ತು ಬಳೆನ ನಾನು ಏನು ಮಾಡಿದೆ ಅಂದರೆ ಮನೇಲೇ ಇಟ್ಟಿದ್ದೆ ಸರ್. ಆ ಟೈಮಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮನೇಲಿ ಕಳ್ತನ ಆಗಿಬಿಟ್ಟಿದೆ. ನಮ್ಮ ಮನೆಯವರು ಆವತ್ತಿನ ನೈಟು ಟ್ರೈನ್ ಹತ್ತೋಕ್ಕೆ ಅಂತ ಅಂದು ಮನೆಗೆ ಹೋಗಿ ಬ್ಯಾಗ್ ತರೋಕ್ಕೆ ಅಂತ ಹೋದಾಗ ಈ ಕಳ್ತನ ಆಗಿರುವ ಸನ್ನಿವೇಶ ಇವರಿಗೆ ಕಣ್ಣಿಗೆ ಬಿದ್ದಿದೆ. ಭಯಪಟ್ಟು ತಕ್ಷಣ ಅವರು ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 112ಗೂ ನಾವು ಕಾಲ್ ಮಾಡಿದ್ವಿ. ಕಾಲ್ ಮಾಡಿದ ತಡ ವಿತಿನ್ 1 or 2 hours ದಾವಣಗೆರೆಯಿಂದ ಫೊರೆನ್ಸಿಕ್ ಟೆಸ್ಟ್ ಅವರು ಬಂದಿದ್ದರು, ಡಾಗ್ ಸ್ಕ್ವಾಡ್ ಅವರು ಬಂದಿದ್ದರು. ಆ ನೈಟೇ 2 ಗಂಟೆ 3 ಗಂಟೆ 4 ಗಂಟೆ ಅವಧಿಯಲ್ಲಿ ಬೆಳಗಿನ ಜಾವ ಅಷ್ಟೊತ್ತಲ್ಲಿ ಎಲ್ಲ ಥರದ ಒಂದು ಏನೇನು ಸಾಕ್ಷಿಗಳನ್ನು ಅವರು ಎಲ್ಲ ಒಟ್ಟು ಮಾಡಿಕೊಂಡು ಅವರು ಏನು ಹೆಲ್ಪ್ ಆಗುತ್ತೋ ಅದನ್ನೆಲ್ಲ ಮಾಡಿದರು ಸರ್. ಮಾಡಿಬಿಟ್ಟು ವಿತಿನ್ 24 hours ಸುನೀಲ್ ಕುಮಾರ್ ಸರು ಮತ್ತು ಅವರ ತಂಡದವರು ಏನಿದ್ದಾರೆ ಹಲವಾರು ಪ್ರಯತ್ನಗಳನ್ನು ಮಾಡಿ ವಿತಿನ್ 24 hours ಆ ಕಳ್ಳನನ್ನು ಹಿಡಿದು ನನ್ನ ಒಡವೆಗಳು ಏನೇನು ಕಳವಾಗಿದ್ವು ಅವನ್ನೆಲ್ಲ ಮತ್ತೆ ನಮಗೆ ವಾಪಸ್ ಕೊಟ್ಟಿದ್ದಾರೆ ಸರ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಹೊನ್ನಾಳಿ ಪೊಲೀಸ್. ಅವರ ಡೆಡಿಕೇಶನ್ ಆಗಿರ್ಬೋದು, ಅವರ ಪ್ರಯತ್ನಗಳಾಗಿರ್ಬೋದು, ನಮಗೆ ತುಂಬ ಹೆಲ್ಪ್ ಆಗಿದೆ ಸರ್. ತಾವು ತಮ್ಮ ಬಂಗಾರ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ಎಷ್ಟು ಥರ ಬಂಗಾರ ಇತ್ತು, ಅದು ಆ ಕಳ್ಳತನ ಮಾಡಿದ ಆರೋಪಿ ಏನಿದ್ದಾನೆ ಅದು ವಾಪಸ್ ಕೊಡುವಂಥದ್ದು ಯಾವ ಮಾಡ್ತಾರೆ ಪೊಲೀಸರು ತಮಗೆ ತಿಳಿಸಿದ್ರೆ ಹೇಗೆ ಅಂತ ಹೇಳಿ? ಸರ್ ನಂದು ಅರೌಂಡ್ 109 ಗ್ರಾಮ್ ಬಂಗಾರ ಇತ್ತು ಸರ್. ಅದು ಅಷ್ಟು ಕೂಡ ನಮಗೆ ಸಿಕ್ಕಿದೆ. ಸೊ ಈಗ ಅದು ನಮ್ಮ ಸ್ಟೇಷನಲ್ಲಿದೆ. ಈಗ ನಂತರ ನಾವು ಕೋರ್ಟಿಗೆ ಹೋಗಿ ಅದನ್ನು ಅಲ್ಲಿ ನಾವು ಬಿಡಿಸ್ಕೊಂಬರ್ಬೇಕು. ಸೊ 1 ಗ್ರಾಮ್ ಕೂಡ ಆ ಕಡೆ ಈ ಕಡೆ ಮಾಡ್ದಲ್ಲೇ ಪೊಲೀಸವರು ಅವನನ್ನು ಹಿಡಿದು ನಮ್ಮ ಒಡವೆಗಳನ್ನು ನಮಗೆ ತಲುಪಿಸಿದ್ದಾರೆ ಸರ್. ಪೊಲೀಸ್ನವರು ತಕ್ಷಣವೇ ಹಿಡಿಯುವಂಥದ್ದು ಕೆಲಸ ಮಾಡಲ್ಲ ಅಂತ ಹೇಳಿ ತಮಗೆ ಅಲ್ಲಿ ಇಲ್ಲಿ ಹೌದು ಮಾತಾಡುವಂಥ ಹೌದು ಅಂದ್ರೆ ಸಣ್ಣ ಮನಸ್ಥಿತಿ ಉಳ್ಳವರು ಹೇಳುವಂಥದ್ದು ತಮಗೆ ಗಮನ ಬಂದಿದೆ ಅಂತ ಕೂಡ ಖಂಡಿತ ಸರ್. ಈ ರಕ್ಷಣಾ ಇಲಾಖೆ ಹೊನ್ನಾಳಿ ಪೊಲೀಸ್ನವರು 24 ಗಂಟೆ ಒಳಗೆ ತಮ್ಮ ಬಂಗಾರವನ್ನು ಕೊಡಿಸುವಂತ ಪ್ರಯತ್ನ ಮಾಡುವಂಥದ್ದು ಮಾಡಿದ್ದಾರೆ. ಪೊಲೀಸ್ನವರು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನನಗಂತೂ ಖಂಡಿತ ಸರ್, ಖಂಡಿತ. ಯಾರ್ಯಾರು ಪೊಲೀಸವರು ಈಗ ಕಳೆದೋಗಿರೋ ಒಡವೆ ನೀನು ಮರ್ತು ಬಿಡು ಸಿಗೋದಿಲ್ಲ, ನೀನು ಗಟ್ಟಿಯಾಗು, ನೆಮ್ಮದಿಯಾಗಿರು, ಇನ್ಮೇಲೆ ಮರ್ತು ಬಿಡು ಅಂತ ಹೇಳಿದ್ರು ಅವರಿಗೆಲ್ಲ ನಾನು ಒಂದೇ ಹೇಳೋದು. ಏಕೆ ಅಂತಂದರೆ ಈಗ ಒಬ್ಬ ಪೊಲೀಸ್ ಒಂದು ಕಳ್ಳ ಇದ್ದಾನೆ ಅಂದರೆ ಅದನ್ನು ಹಿಡಿಯೋಕ್ಕೆ ಒಬ್ಬ ಪೊಲೀಸ್ ಕೂಡ ಇದ್ದಾರೆ. ಅವ್ರ ಮೇಲೆ ನಾವು ಒಂದು ನಂಬಿಕೆವಂತ ವಿಶ್ವಾಸನ ಇಟ್ಕೋಬೇಕು. ಆ ವಿಶ್ವಾಸ ನನಗಿತ್ತು ಸರ್. ಯಾಕೆ ಅಂತಂದರೆ ಆ ನೈಟ್ ನಾವು ಮನೆಗೆ ಬರೋ ಅಷ್ಟರಲ್ಲಿ, ಬ್ಯಾಂಗ್ಳೂರಿಂದ ನಾವು ಮನೆ ಬರೋ ಅಷ್ಟರಲ್ಲಿ ದಾವಣಗೆರೆಯಿಂದ ಫೊರೆನ್ಸಿಕ್ ಲ್ಯಾಬ್ ಅವರು ಬಂದಿದ್ದರು, ಆಮೇಲೆ ಡಾಗ್ ಸ್ಕ್ವಾಡ್ ಬಂದಿತ್ತು. ಎಲ್ಲ ಪ್ರಯತ್ನಗಳನ್ನು ಅವ್ರು ಮಾಡಿದ್ದಾರೆ, ಸಾಕ್ಷಿ ಕಂಡುಹಿಡಿಯುವಂಥ ಪ್ರಯತ್ನ. ಸೊ ಅಲ್ಲಿ ನನಗೆ ಒಂದು ನಂಬಿಕೆ ಇದೆ ಏನಂತ, ನಮ್ಮ ಪೊಲೀಸು ಎಲ್ಲ ಥರ ಪ್ರಯತ್ನ ಮಾಡ್ತಿದ್ದಾರೆ, ನನ್ನ ಒಡವೆ ಸಿಗುತ್ತೆ ಅಂತ. ಆದರೆ ಈ ಜನರು ಏನು ನನಗೆ ಸಮಾಧಾನ ಮಾಡುವ ಒಂದು ಇದಕ್ಕೆ ಅಂತ ಹೇಳಿದ್ರಲ್ಲ, ನೀನು ಮರ್ತು ಬಿಡು, ಹೋಗಿದ್ದು ಸಿಗೋದಿಲ್ಲ, ಕಳ್ಳ ತೊಗೊಂಡೋಗಿದ್ದು ಮುಗೀತು ಅಂತ ಅಂದು ಅವರಿಗೆ ನಾನು ಹೇಳ್ತೀನಿ, ಆ ಥರ ನಂಬಿಕೆ ಕೆಡಬೇಡಿ. ಒಂದಲ್ಲ ಒಂದಿನ ಸಿಗುತ್ತೆ, ನಿಧಾನ ಆಗಲಿ ಸಿಗುತ್ತೆ. ಪೊಲೀಸರ ಮೇಲೆ ನಂಬಿಕೆ ಇಡಿ. ಅವರ ಒಂದು ಡ್ಯೂಟಿನ ಮಾಡೇ ಮಾಡ್ತಾರೆ. ನಾವು ಅವ್ರ ಮೇಲೆ ಒಂದು ಫೇತ್, ಟ್ರಸ್ಟ್ ಇಡಬೇಕು, ಹಾಗೆ ಅವರಿಗೆ ಸಪೋರ್ಟ್ ಮಾಡಬೇಕು ಸರ್. ಮೇಡಮ್, ಒಂದು ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ಕೊಡ್ಬೋದಾ? ಅಂದರೆ ಮನೆಯಲ್ಲಿ ನೀವು ಎಲ್ಲರೂ ಟೂರ್ ಹೋಗುವಂಥದ್ದು, ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ಸಂದರ್ಭದಲ್ಲಿ, ಯಾಕಂದರೆ ಬರೀ ಪೊಲೀಸರ ಮೇಲೆ ಜವಾಬ್ದಾರಿ ಎಲ್ಲ, ಸಾರ್ವಜನಿಕರು ಕೂಡ ಜವಾಬ್ದಾರಿ ಇದೆ. ನಿಮ್ಮ ಮನೆಯಲ್ಲಿ ಹಣನೋ ಅಥವಾ ವಜ್ರ ವೈಢೂರ್ಯಗಳು ಇದ್ದರೆ ಯಾರಾದರೂ ಮನೆಯಲ್ಲಿ ಬಿಟ್ಟು ಹೋದರೆ ಕಳ್ತನ ಆಗೋ ಸ್ಥಿತಿಯನ್ನು ತಪ್ಪಿಸ್ಬೋದಾ ಅಂತ ಹೇಳಿ? ಖಂಡಿತ ಸರ್. ನನಗೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಏನಂತ ಅಂದರೆ, ಒಂದು ಮನೆಯಲ್ಲಿ ಒಡವೆಗಳನ್ನ ಇಡಬಾರ್ದು ಅಂತ. ಅದು ತಪ್ಪಾಯಿತು ನನ್ನಿಂದ. ಬಟ್ ಹಾಗಂತ ಇಡಲೇಬಾರ್ದು ಅನ್ನೋವಾಗ, ಈಗ ಟ್ರಿಪ್ಪಿಗೆಲ್ಲ ಹೋಗಬೇಕಾಗತ್ತೆ, ಸಡನ್ನಾಗಿ ಬ್ಯಾಂಕಲ್ಲೂ ಹೋಗಿ ಇಡೋಕ್ಕಾಗಲ್ಲ, ರಜಾ ದಿನಗಳು ಕೂಡ ಇರ್ತವೆ. ಅಂಥ ಟೈಮಲ್ಲಿ ನಾವು ಮನೆಗಳನ್ನು ಬಿಟ್ಟು ಹೋಗ್ತಾ ಇದ್ದೀವಿ 3 ದಿನ 2 ದಿನ 4 ದಿನ ಅಂತ ಅಂದರೆ, ಪೊಲೀಸ್ ಅವರಿಗೆ ಅಥವಾ ನಮ್ಮ ಮನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇರುವ ಥರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಅಥವಾ ಪೊಲೀಸವರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು. ಸರ್, ನಾವು ಈ ಥರ ಇರಲ್ಲ, ಒಂಚೂರು ನಮ್ಮ ಮನೆ ಕಡೆ ನೋಡಿ ಅಂತ ಅಂದು, ಆಗ ಈ ಥರ ಕಳ್ತನ ಒಂದು ಕಡಿಮೆ ಆಗಬಹುದು ಅಂತ ಅನಿಸುತ್ತೆ ಸರ್. ಹೊನ್ನಾಳಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದರೆ ನಮಗೆ ಸಂತೃಪ್ತಿ ಇದೆ. ಖಂಡಿತ ಸರ್, ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ಸರ್ ನಮ್ಮ ಹೊನ್ನಾಳಿ ಪೊಲೀಸರ ಮೇಲೆ. ಥ್ಯಾಂಕ್ ಯು. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.